Hello friends, this is session 5 of Unit 1. In this session, I'm going to cover job layout, factor affecting the job layout, advantage or purpose of job layout, typical job layout for multi-story building. Okay, now job layout. The job layout is a plan drawn to a scale before starting the project, showing the area available for offices, warehouses, storage of materials, equipments, workshop, fabrication yard, etc. ಅಂದರೆ ಒಂದು ಸೈಟ್ನಲ್ಲಿ ಆಕ್ಚುಯಲ್ ಕನ್ಸ್ಟ್ರಕ್ಷನ್ ಬಿಟ್ಟು ಮಟೀರಿಯಲ್ ಸ್ಟಾಕ್ ಮಾಡಲಿಕ್ಕೆ ಯಾವ ಜಾಗ, ಸೈಟ್ ಆಫೀಸಿಗೆ ಯಾವ ಜಾಗ, ಲೇಬರ್ ಕ್ಯಾಂಪ್ಸ್ಗೆ ಯಾವ ಜಾಗ, ಟಾಯ್ಲೆಟ್ ಫೆಸಿಲಿಟಿಗೆ ಯಾವ ಜಾಗ, ಮೆಡಿಕಲ್ ಫೆಸಿಲಿಟಿಗೆ ಯಾವ ಜಾಗ, ಈ ಥರ ಪೂರ್ತಿ ಸೈಟನ್ನು ಒಂದು ಪ್ಲ್ಯಾನ್ನಲ್ಲಿ ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡೋದಕ್ಕೆ ನಾವು ಜಾಬ್ ಲೇಔಟ್ ಅಂತ ಹೇಳ್ತೀವಿ. ಜಾಬ್ ಲೇಔಟ್ ಅದರಲ್ಲಿ ಒಂದು ಪ್ಲ್ಯಾನ್ ಇರ್ತದೆ. ಆ ಪ್ಲ್ಯಾನ್ನಲ್ಲಿ ಸೈಟು, ಆಮೇಲೆ ಮಟೀರಿಯಲ್ ಸ್ಟಾಕ್ ಯಾರ್ಡು, ಆಮೇಲೆ ಸೈಟ್ ಆಫೀಸು, ಆಮೇಲೆ ಲೇಬರ್ ಕ್ಯಾಂಪು, ಆಮೇಲೆ ಟಾಯ್ಲೆಟ್ ಫೆಸಿಲಿಟಿ ಇವೆಲ್ಲವೂ ಸ್ಕೇಲ್ನಲ್ಲಿ ಡ್ರಾ ಮಾಡಿ ಒಂದು ಲೇಔಟ್ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ನಾವು ಜಾಬ್ ಲೇಔಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ಏರಿಯಾ ಅಲಾಟೆಡ್ ಫಾರ್ ಈಚ್ ಐಟಮ್ should be such that the time consumed in carrying material to project site is minimum. ಯಾವ ಥರ ಇರಬೇಕು ಅಂದರೆ, ಈ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಸೇ ಕನ್ಸ್ಟ್ರಕ್ಷನ್, ದಿಸ್ ಅ ಕನ್ಸ್ಟ್ರಕ್ಷನ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ದಿಸ್ ಇಸ್ ಆಕ್ಸೆಸ್ ರೋಡ್, ಎಲ್ಲ ಒಳಗೆ ಬರಲಿಕ್ಕೆ ಹೋಗಲಿಕ್ಕೆ ಆಕ್ಸೆಸ್ ರೋಡ್. ಆಮೇಲೆ ಈ ಕಡೆ 5, 6, 7, 8, 9 ಏನಿದೆ ಅವೆಲ್ಲ ಮೆಟೀರಿಯಲ್ ಗುಡೌನ್, ಸ್ಟೋರ್ ರೂಮ್ಸು, ಸೈಟ್ ಆಫೀಸು, ಸಿಮೆಂಟ್ ಗುಡೌನು ಆ ಥರ ಇರ್ತದೆ. ಆಮೇಲೆ 15, 16ರಲ್ಲಿ ಸ್ವಲ್ಪ ಟಾಯ್ಲೆಟ್ ಏರಿಯಾ ಅಂತ ಇರ್ತದೆ. ಈ 12ರಲ್ಲಿ ಫಾರ್ಮ್ ವರ್ಕ್, ಫಾರ್ಮ್ ವರ್ಕ್ ಆ್ಯಂಡ್ ಸ್ಕ್ಯಾಫೋಲ್ಡಿಂಗ್ ಯಾರ್ಡ್ ಅಂತ ಇರ್ತದೆ. ಈ ಥರ ಎಲ್ಲವನ್ನು ಒಂದು ರೀತಿಯಲ್ಲಿ ಒಂದು ಸ್ಕೇಲ್ನಲ್ಲಿ ಡ್ರಾ ಮಾಡಿ, ಅಂದರೆ ಆ್ಯಕ್ಚುಲಿ ಫೈನಲಿ ಇಲ್ಲಿಂದ ಮಟೀರಿಯಲ್ ಸೈಟಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಮಿನಿಮಮ್ ಟೈಮ್ ಕನ್ಸ್ಯೂಮ್ ಆಗಬೇಕು, ಜಾಸ್ತಿ ಟೈಮ್ ತಗೊಳ್ಬಾರ್ದು. ಅಪ್ರೋಚ್ ಈಸಿ ಇರಬೇಕು ಮತ್ತು ಮಿನಿಮಮ್ ಟೈಮ್ ಕನ್ಸ್ಯೂಮ್ ಮಾಡಬೇಕು ಯಾವುದೇ ಮಟೀರಿಯಲ್. ಫಾರ್ ಎಕ್ಸಾಂಪಲ್, ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಅ ಕಾಂಕ್ರೀಟ್, ಪ್ರಿಪೇರ್ ಟು ಕಾಂಕ್ರೀಟ್, ಸೊ ಯು ಹ್ಯಾವ್ ಎ ಅಗ್ರಿಗೇಟ್ ವೆರಿ ನಿಯರ್ ಟು ಇಟ್, ಮಿಕ್ಸ್ ಇಟ್ ಇಸ್ ಆ್ಯಂಡ್ ಯೂಸ್ ಇಟ್ ಹಿಯರ್. ಈ ಥರ ಯಾವುದೇ ಒಂದು ಕಾರ್ನರ್ನಲ್ಲಿ ಇಟ್ಕೊಂಡು ಮಟೀರಿಯಲ್ ಅಗ್ರಿಗೇಟು, ಯಾವುದೇ ಒಂದು ಕಾರ್ನರ್ನಲ್ಲಿ ಸ್ಯಾಂಡು, ಇನ್ನೂ ಯಾವುದೇ ಒಂದು ಕಾರ್ನರ್ನಲ್ಲಿ ಸಿಮೆಂಟ್ ಇದ್ದರೆ ಮಟೀರಿಯಲ್ ತರಲಿಕ್ಕೆ ಟೈಮ್ ಬೇಕಾಗತ್ತೆ. ಆಮೇಲೆ ಲೇಬರ್ ಕಾಸ್ಟು ಜಾಸ್ತಿ ಆಗ್ತದೆ. ಸೊ ದಿಟ್ ಈಸ್ ವಾಟ್ ಈಸ್ ನೋನ್ ಎಸ್ ಜಾಬ್ ಲೇಔಟ್. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಜಾಬ್ ಲೇಔಟ್? ಓಕೆ, ಈ ಫ್ಯಾಕ್ಟರ್ ಯಾವ್ಯಾವ ಫ್ಯಾಕ್ಟರ್ ಇದ್ರ ಮೇಲೆ ಡಿಪೆಂಡ್ ಇದೆ ಅದನ್ನು ನೋಡುವ. ಒಂದು, ನೇಚರ್ ಆ್ಯಂಡ್ ಟೈಪ್ ಆಫ್ ವರ್ಕ್. Okay, nature and type of work. The nature and type of work determines the size of the project camp. Okay, nature and type of work ಅಂದರೆ ಯಾವ ಟೈಪ್ ಕನ್ಸ್ಟ್ರಕ್ಷನ್ ಇದೆ, ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ, ಹೈವೇ ಕನ್ಸ್ಟ್ರಕ್ಷನ್ನ, ಡ್ಯಾಮ್ ಕನ್ಸ್ಟ್ರಕ್ಷನ್, ಅದ್ರ ಮೇಲೆ ಡಿಪೆಂಡ್ ಇದೆ. ಫಾರ್ ಎಕ್ಸಾಂಪಲ್, ಇಫ್ ದಿ ಕನ್ಸ್ಟ್ರಕ್ಷನ್ ಈಸ್ ಆಫ್ ಹೈವೇ, ಎ ನಂಬರ್ ಆಫ್ ಸ್ಮಾಲ್ ಕ್ಯಾಂಪ್ಸ್ ವಿಲ್ ಹ್ಯಾವ್ ಟು ಬಿ ಎಸ್ಟಾಬ್ಲಿಷ್. ಯಾಕೆ ಒಂದು ಭಾಗ ರೋಡ್ ಮಾಡಿಕೊಂಡು ಮುಂದೆ ಹೋಗ್ತಾನೆ ಇರಬೇಕಾಗತ್ತೆ ರೋಡ್ ಕನ್ಸ್ಟ್ರಕ್ಷನ್ ಆಗಿದ್ರೆ. ಓಕೆ, ಸ್ಮಾಲ್ ಕ್ಯಾಂಪ್ಸ್ ಅಲ್ಲಿ ಹಾಕ್ತಾರೆ. ಇಫ್ ದಿ ಪ್ರಾಜೆಕ್ಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಎ ಡ್ಯಾಮ್ ಆರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ದೆನ್ ದ ಎಂಟೈರ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಯೂನಿಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ ಎಟ್ ಒನ್ ಪ್ಲೇಸ್. ರೋಡ್ದಲ್ಲಿ ಆ ಥರ ಆಗೋದಿಲ್ಲ, ರೋಡ್ ಕಂಪ್ಲೀಟ್ ಆದಮೇಲೆ ಮುಂದೆ ಹೋಗ್ತಾನೆ ಇರಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆ್ಯಂಡ್ ಟೈಪ್ ಆಫ್ ದಿ ವರ್ಕ್. ಓಕೆ, ಫಾರ್ ಎಕ್ಸಾಂಪಲ್, ರೋಡ್ ಆರ್ ಡ್ಯಾಮ್ ಆರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಅದು ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದಿ ಬಿಲ್ಡಿಂಗ್ಸು ನೀವು ಕ್ಯಾಂಪ್ಸನ್ನು ಸೆಟಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ರೋಡ್ ಆದರೆ ಏನಾಗುತ್ತೆ, ನಾವು ಟೆಂಪರರಿ ನಾವು ಶೆಡ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಲೇಬರಿಗೋಸ್ಕರ ಆಗಲಿ ಅಥವಾ ಹೈವೇ ನಮ್ಮ ಸೈಟ್ ಆಫೀಸ್ ಆಗಲಿ ಟೆಂಪರರಿ ಇರಬೇಕು, ಯಾಕಂದರೆ ಅದು ಉದ್ದವಾಗಿರ್ತದೆ. ಅದೇ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆದರೆ ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆದರೆ ಒಂದೇ ಪ್ಲೇಸ್ನಲ್ಲಿ ಇರ್ತದೆ. ಅದು ನಾವು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ನಾವು 10 mm ಅಗ್ರಿಗೇಟ್ ಎಲ್ಲಿ ಹಾಕಬೇಕು, 20 mm ಅಗ್ರಿಗೇಟ್ ಎಲ್ಲಿ ಹಾಕಬೇಕು, ಸಿಮೆಂಟನ್ನು ಎಲ್ಲಿ ಸ್ಟೋರ್ ಮಾಡಬೇಕು, ಲೇಬರ್ ಕ್ಯಾಂಪ್ಸನ್ನು ಎಲ್ಲಿ ಹಾಕ್ಸ್ಕೋಬೇಕು, ಸೈಟ್ ಆಫೀಸ್ ಎಲ್ಲಿ ಹಾಕಬೇಕು. ಸೈಟ್ ಆಫೀಸ್ ಇಸ್ ಮೋರ್ ಇಂಪಾರ್ಟೆಂಟ್, ಯಾಕಂದರೆ ಅಲ್ಲಿಂದ ನಾವು ಎಲ್ಲ ಇಂಜಿನಿಯರ್ಸ್ಗಳು ನಾವು ಪೂರ್ತಿ ಪ್ರಾಜೆಕ್ಟನ್ನು ಕೆಲವೊಮ್ಮೆ ವ್ಯೂ ಮಾಡಬೇಕಾಗತ್ತೆ, ಭಾಳ ಹತ್ತಿರ ಇರಬೇಕಾಗತ್ತೆ. ಪ್ರಾಜೆಕ್ಟ್ ಸೈಟ್ ಆ್ಯಕ್ಚುಲ್ ಸೈಟು ಮತ್ತು ಸೈಟ್ ಆಫೀಸನ್ನು ಭಾಳ ಹತ್ತಿರ ಇರಬೇಕಾಗತ್ತೆ. ಸಿಮೆಂಟ್ ಸ್ಟೋರ್ ಮಾಡುವಾಗ ಅಲ್ಲಿ ನೀರಿನ ಅಂಶ ಅಥವಾ ಯಾವುದೋ ಮಾಯಿಶ್ಚರನ್ನು ಅಲ್ಲಿ ಹತ್ತಿರ ಇರಬಾರ್ದು, ಅದನ್ನು ಸರಿಯಾದ ರೀತಿಯಲ್ಲಿ ಅದು ಸೇಫ್ ಇಡಬೇಕು. ಮತ್ತು ಥೆಫ್ಟು ಆಗಬಾರ್ದು. ಸ್ಟೀಲನ್ನು ಅದೇ ರೀತಿಯಲ್ಲಿ ಸ್ಟೀಲನ್ನು ಒಳ್ಳೆ ಜಾಗದಲ್ಲಿ ಇಡಬೇಕು. ಹೀಗೆ ಎಲ್ಲ ಮಟೀರಿಯಲನ್ನು ಒಂದು ಪ್ಲ್ಯಾನ್ನಲ್ಲಿ ಡ್ರಾ ಮಾಡಿಕೊಂಡು ಎಲ್ಲೆಲ್ಲಿ ನೀವು ಮಟೀರಿಯಲ್ ಹಾಕ್ತೀರಿ ಅದಕ್ಕೊಂದು ಬ್ಲಾಕ್ ತೋರಿಸೋಕೆ ಸ್ಕೇಲ್ನಲ್ಲಿ ಡ್ರಾ ಮಾಡಬೇಕು. ಅದಕ್ಕೆ ನಾವು ಜಾಬ್ ಲೇಔಟ್ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್, ಈ ನೇಚರ್ ಆ್ಯಂಡ್ ಟೈಪ್ ಆಫ್ ದಿ ವರ್ಕ್, ಅದು ಜಾಬ್ ನಾವು ಡಿಪೆಂಡ್ ಇರೋದು. ಜಾಬ್ ಲೇಔಟ್ ಡಿಪೆಂಡ್ ಇರೋದು ನೇಚರ್ ಆ್ಯಂಡ್ ಟೈಪ್ ಆಫ್ ದಿ ವರ್ಕ್. ರೋಡಿಗಾದರೆ ಒಂದೊಂದು,
ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇನ್ನೊಂದು ನಮೂನೆ. ಸೊ ಸೆಕೆಂಡ್ ಪಾಯಿಂಟ್, ಲೊಕೇಶನ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಎಲ್ಲಿದೆ ಈ ಪ್ರಾಜೆಕ್ಟ್, ಅದರ ಲೊಕೇಶನ್ ಮೇಲೆ. ದ ಜಾಬ್ ಲೇಔಟ್ ಈಸ್ ಡಿಟರ್ಮಿನ್ಡ್ ಬೈ ಲೊಕೇಶನ್ such as distance of the project from the main highway and railway and topographical features such as rainfall, snowfall, etc. ನೋಡಿ, ಈಗ ಯಾಕೆ ಇದು ಮೇನ್ ಹೈವೇ ಯಾಕೆ? ಫಾರ್ ಎಕ್ಸಾಂಪಲ್, ಈ ಕೆಲವು ಮಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಸ್ಟೀಲ್ ತರಬೇಕು, ಸಿಮೆಂಟ್ ತರಬೇಕು, ಬ್ರಿಕ್ಸ್ ತರಬೇಕು, ರೈಲ್ವೇಸ್ ಇದ್ರೆ ಇನ್ನೂ ಒಳ್ಳೆ ಉತ್ತಮ. ಆಮೇಲೆ ಟೋಪೋಗ್ರಾಫಿಕ್ಸ್ ಫೀಚರ್ಸು, ರೈನ್ಫಾಲು, ಸ್ನೋಫಾಲು, ಓಕೆ, ಇದ್ರ ಮೇಲೂ ಕೂಡ ಜಾಬ್ ಲೇಔಟ್ ಡಿಪೆಂಡ್ಸ್ ಇರ್ತದೆ. ಎಲ್ಲಿ ಸಿಕ್ಕಾಪಟ್ಟೆ ನೀರು ಇರ್ತದೆ ಅಲ್ಲಿ ನಾವು ಸಿಮೆಂಟನ್ನು ಅಲ್ಲಿ ಹತ್ರ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಆಲ್ ದಿಸ್ ಪಾಯಿಂಟ್ಸ್ ಆರ್ ಡಿಪೆಂಡ್ಸ್ ಫಾರ್ ಇನ್ ಆರ್ಡರ್ ಟು ಪ್ರಿಪೇರ್ ದಿ ಜಾಬ್ ಲೇಔಟ್. ನೆಕ್ಸ್ಟ್ ಪಾಯಿಂಟ್ ಈಸ್ ಮೆಥಡ್ ಆಫ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. ನಾವು ಈ ಪ್ರಾಜೆಕ್ಟನ್ನು ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಡಿಪೆಂಡ್ಸ್ ಅಪಾನ್ ವೆದರ್ ದ ಪ್ರಾಜೆಕ್ಟ್ ಈಸ್ ಎಕ್ಸಿಕ್ಯೂಟೆಡ್ ಡಿಪಾರ್ಟ್ಮೆಂಟಲಿ ಆರ್ ಥ್ರೂ ಕಾಂಟ್ರಾಕ್ಟ್ ಏಜೆನ್ಸಿ. ಈಗ ನಾವು ಎರಡು ಟೈಪ್ ಆಫ್ ಕಾಂಟ್ರಾಕ್ಟ್ ಮಾಡ್ತೀವಿ. ಒಂದು, ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಕ್ಯಾನ್ ಎಕ್ಸಿಕ್ಯೂಟ್ ದಿ ವರ್ಕ್. ಓಕೆ, PWD ಡಿಪಾರ್ಟ್ಮೆಂಟ್ ಇದೆ. PWD ಅವರೇ ಸಬ್ ಕಾಂಟ್ರಾಕ್ಟ್ ಇಟ್ಕೊಂಡು ಅಥವಾ ಲೇಬರ್ ಕಾಂಟ್ರಾಕ್ಟ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು. ಆರ್ ನಾವು ಅದನ್ನು ಕಂಪ್ಲೀಟ್ ಅನ್ನ ಕಾಂಟ್ರಾಕ್ಟ್ ಇನ್ನೊಬ್ರು ಕೊಡ್ಬೋದು. ಈಗ ಒಂದು ವೇಳೆ ನಾವು ಕೆಲಸ ಡಿಪಾರ್ಟ್ಮೆಂಟಲಿ ನಾವು ಮಾಡೋದಾದ್ರೆ ಅಲ್ಲೇ ನಾವು ಪೂರ್ತಿ ಎಲ್ಲವನ್ನೂ ಸೈಟ್ನಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಿಮೆಂಟ್ ನಮ್ಮ ಸ್ಟೋರ್ ರೂಮ್ ನಲ್ಲಿ ಇರ್ತದೆ, ಡಿಪಾರ್ಟ್ಮೆಂಟ್ ಸ್ಟೋರ್ ರೂಮ್ ಇರ್ತದೆ. ಮುನ್ಸಿಪಾಲಿಟಿ ಆಗಿದ್ರೆ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ಸ್ಟೋರ್ ರೂಮ್ ಇದೆ, ಅಥವಾ PWD ಆಗಿದ್ರೆ PWD ಅವರ ಸ್ಟೋರ್ ರೂಮ್ ಇದೆ. ಅಲ್ಲಿ ನಾವು ಸಿಮೆಂಟ್ ಅನ್ನ ಸ್ಟೋರ್ ಮಾಡ್ಕೋದು, ಸ್ಟೀಲ್ ಅನ್ನು ಸ್ಟೋರ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟನ್ನ ನಾವು ಸೈಟಿಗೆ ತಗೊಂಡು ಹೋಗ್ತೀವಿ. ಅದು ಥ್ರೂ ಕಾಂಟ್ರಾಕ್ಟ್ ಆದ್ರೆ ಅವರೇ ಆ ಜಾಗದಲ್ಲಿ ಒಂದು ಸಣ್ಣ ಟೆಂಪರರಿ ಶೆಡ್ ಮಾಡಿಕೊಂಡು ಮಟೀರಿಯಲ್ ಸ್ಟಾಕ್ ಮಾಡ್ತಾರೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಥಡ್ ಆಫ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. ದೆನ್ ನೇಚರ್ ಆಫ್ ದಿ ಗ್ರೌಂಡ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೂವ್ಮೆಂಟ್ ಅಂಡ್ ಡಿರೆಕ್ಷನ್ ಆಫ್ ದ equipment ಅಂಡ್ ಮಷಿನ್. ಸ್ಟ್ರಾಂಗ್ ಅಂಡ್ ಸಾಲಿಡ್ ಗ್ರೌಂಡ್ ಈಸ್ ಎಸೆನ್ಷಿಯಲ್. ಅಲ್ಲಿ ಎಲ್ಲಿ ಸೈಟ್ ಇದೆ, ಸೇ ಫಾರ್ ಎಕ್ಸಾಂಪಲ್ ನಮಗೊಂದು ಸಿಮೆಂಟ್ RMC ಪ್ರಾಜೆಕ್ಟ್ ಅನ್ನ, RMC ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಅಲ್ಲಿ ಗ್ರೌಂಡ್ ಇಲ್ಲ, ಸಾಲಿಡ್ ಗ್ರೌಂಡ್ ಇಲ್ಲ ಅಂದ್ರೆ ನಾವು ಅಲ್ಲಿ ಪ್ಲಾಂಟ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದಿ ಗ್ರೌಂಡ್. ಅವೈಲೇಬಿಲಿಟಿ ಆಫ್ ನೆಸೆಸರಿ ಫೆಸಿಲಿಟೀಸ್. ಜಾಬ್ ಲೇಔಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಅವೈಲೇಬಿಲಿಟಿ ಆಫ್ ನೆಸೆಸರಿ ಫೆಸಿಲಿಟೀಸ್. ಏನು ಸೌಲಭ್ಯ? ವಾಟರ್ ಸಪ್ಲೈ ಇರಬೇಕು, ಎಲೆಕ್ಟ್ರಿಸಿಟಿ ಇರಬೇಕು, ಸಿವೇಜ್ ಡಿಸ್ಪೋಸಲ್ ಇರಬೇಕು, ಯೂನಿಟ್ ಸಿವೇಜ್ ಯೂನಿಟ್ ಇರಬೇಕು. ವಿಚ್ ಆರ್ ನೆಸೆಸರಿ ಫೆಸಿಲಿಟೀಸ್ ಶುಡ್ ಬಿ ಅವೈಲೇಬಲ್ ಫಾರ್ ದಿ ಪ್ರಾಜೆಕ್ಟ್. ಇವೆಲ್ಲ ಕಂಡೀಷನಲ್ಲಿ ಅಲ್ಲಿ ಇರಬೇಕಾಗುತ್ತೆ, ಮ್ಯಾಂಡೇಟರಿಲಿ ಅಲ್ಲಿ ಇರಬೇಕಾಗುತ್ತೆ. ಇದು ಕೂಡ ಜಾಬ್ ಲೇಔಟ್ ಪ್ರಿಪೇರ್ಮೆಂಟ್ಗೆ ಡಿಪೆಂಡ್ಸ್ ಆಗಿರ್ತದೆ. ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್, ಪ್ಲಾಂಟ್ಸ್ ಆಗಲಿ, RMC ಪ್ಲಾಂಟ್ಸ್ ಆಗಲಿ, ಮಷಿನರೀಸ್ ಆಗಲಿ, ಮಿಕ್ಸರ್ ಮಷಿನ್ಸ್ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, and manpower, which are the resources should be locally available. All these resources should be available. Next 7, availability of medicines and medical facilities. ನೋಡಿ, ದೊಡ್ಡ ಸೈಟ್ ಆದರೆ ಇದು ಕೂಡ ಅವೈಲೇಬಿಲಿಟಿ ಇರುತ್ತದೆ ಮತ್ತು ಜಾಬ್ ಲೇಔಟ್ ಇದರ ಮೇಲೆ ಡಿಪೆಂಡ್ ಇದೆ. ದ ಜಾಬ್ ಲೇಔಟ್ ಶುಡ್ ಟೇಕ್ ಕೇರ್ ಟು ಸಿ ದಟ್ ಈಸ್ ದ ಮೆಡಿಸಿನ್ಸ್ ಅಂಡ್ ಅದರ್ ಫೆಸಿಲಿಟೀಸ್ ಆರ್ ಅಕಾಮಡೇಟೆಡ್ ಇನ್ ದಿ ಕ್ಯಾಂಪ್ನಲ್ಲಿ. ಈ ಫೆಸಿಲಿಟೀಸ್ ಕೂಡ, ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಅಲ್ಲಿ ಸಾವಿರಾರು ವರ್ಕರ್ಸ್ಗಳು, ಸೂಪರ್ವೈಸರ್ಸ್ಗಳು, ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾರೆ. ಸೊ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ನಲ್ಲಿ, ಫಾರ್ ಎಕ್ಸಾಂಪಲ್ ಸೀಬರ್ಡ್ ಪ್ರಾಜೆಕ್ಟ್ ಅಂತ ತಿಳ್ಕೊಳ್ಳಿ ನೀವು. ಇಂಥ ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಇಂಥಗಳ ವ್ಯವಸ್ಥೆಯನ್ನ ಮಾಡಿರಬೇಕು. ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅಥವಾ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ಲಿ ಕ್ಯಾಂಪಿನಲ್ಲಿ ತಗೊಂಡು ಹೋಗಿ ಅವ್ರನ್ನ ಟ್ರೀಟ್ ಮಾಡಬಹುದು. ದೆನ್ 8th one is availability of recreation facilities. This is also nowadays very important. ಯಾಕೆ? The provision of recreation facilities for workers who got overwork should be provided. Recreation property facilities ಅಂದ್ರೆ ಅವರಿಗೆ ಆಟ ಆಡಲಿಕ್ಕೆ ಗ್ರೌಂಡ್ ಇರಬಹುದು, ಅಥವಾ ವಾಕಿಂಗ್ ಮಾಡಲಿಕ್ಕೆ ಇರಬಹುದು, ಅಥವಾ ಬೇರೆ ಟೈಪ್ಸ್ ಅವರಿಗೆ ಇನ್ನು ಹಾಲಿಡೇಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಕೊಟ್ಟುವಂಥ ಏನಾದರೂ ಫೆಸಿಲಿಟೀಸ್, ಅದಕ್ಕೆ ರೀಕ್ರಿಯೇಷನ್ ಫೆಸಿಲಿಟೀಸ್ ಅಂತ ಹೇಳ್ತೀವಿ ನಾವು. ಆಟ ಆಡಲಿಕ್ಕೆಲ್ಲ ಗ್ರೌಂಡು ಎಕ್ಸೆಟ್ರಾ ಎಕ್ಸೆಟ್ರಾ. ನಾವು ಅಡ್ವಾಂಟೇಜ್ ಆಫ್ ಜಾಬ್ ಲೇಔಟ್ ಆ್ಯಂಡ್ ಪರ್ಪಸ್ ಆಫ್ ಪ್ರಿಪೇರಿಂಗ್ ಜಾಬ್ ಲೇಔಟ್. ಅಡ್ವಾಂಟೇಜಸ್ ಆಫ್ ಜಾಬ್ ಲೇಔಟ್ ಆರ್ ಪರ್ಪಸ್ ಆಫ್ ಪ್ರಿಪೇರ್. ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ? ಒಂದು, ದ ಜಾಬ್ ಲೇಔಟ್ ಜನರಲಿ ಪ್ರಿಪೇರ್ಡ್ ಫಾರ್ ದ ಫಾಲೋವಿಂಗ್ ಆಬ್ಜೆಕ್ಟಿವ್ಸ್. 1, to store the construction materials as near the place of their utilization as possible. ಭಾಳ ಹತ್ರ ಅಂದರೆ ಅದು ಉಪಯೋಗ ಮಾಡಲಿಕ್ಕೆ ಹತ್ರ ಇರಬೇಕು, ಆದಷ್ಟು ಸೈಟಿನ ಹತ್ರ ಇರಬೇಕು. ಯಾವುದೇ ಮಟೀರಿಯಲು ಆದಷ್ಟು ಸೈಟಿನ ಭಾಳ ಹತ್ರ ಇರಬೇಕು. ಸೆಕೆಂಡ್, ಟು ಸೇವ್ ಟೈಮ್ ಇನ್ ಡೆಲಿವರಿಂಗ್ ದಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಟ್ ದಿ ಕನ್ಸ್ಟ್ರಕ್ಷನ್ ಸೈಟ್. ಟು ಸೇವ್ ದಿ ಟೈಮ್. ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕಾರವಾರ ಸಿಟಿಯಲ್ಲಿ ಒಂದು ಸೈಟ್ ಇದ್ರೆ
ಲೇಬರ್ಗಳು ಶಿರ್ವಾಡ್ನಲ್ಲಿ ಇದ್ರೆ ಅಲ್ಲಿಂದ ಬಸ್ ಮಾಡಿಕೊಂಡು ಅಥವಾ ಗಾಡಿ ಮಾಡಿಕೊಂಡು ಅಥವಾ ಬೇರೆ ಯಾವುದಾದ್ರು ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಶಿಫ್ಟ್ ಮಾಡಿದ್ರೆ ಟೈಮ್ ಬೇಕಾಗತ್ತೆ. ಓಕೆ, ಸೊ ನಾವು ಸೈಟ್ ಹತ್ರ ಇದ್ರೆ ಟೈಮ್ ಸೇವ್ ಆಗ್ತದೆ. ದೆನ್ ಟು ಸೇಫ್ ಗಾರ್ಡ್ ದಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಫ್ರಮ್ ಡ್ಯಾಮೇಜ್ ಆ್ಯಂಡ್ ಡಿಟೋರಿಯೇಷನ್. ಈ ಕೆಲವೊಮ್ಮೆ ಏನಾಗುತ್ತೆ, ಮಟೀರಿಯಲ್ಗಳು ಬೇರೆ ಕಡೆ ಇಟ್ಟಿದ್ರೆ ಓಕೆ ಅಲ್ಲಿ ಡ್ಯಾಮೇಜ್ ಆಗ್ಬೋದು ಅಥವಾ ಡಿಟೋರೇಟ್ ಆಗಬಾರ್ದು, ಡಿಟೋರೇಟ್ ಹಾಳಾಗ್ಬೋದು, ಓಕೆ ಕೊಳಿಯಬಹುದು. ಸೊ ಅದನ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಇದು ಜಾಬ್ ಲೇಔಟ್ ತುಂಬಾ ಅನುಕೂಲ ಆಗುತ್ತೆ. ಟು ಕೀಪ್ ದ ಲೀಡ್ ಆಫ್ ಕಾರ್ಟೇಜ್ ಮಿನಿಮಮ್. ಲೀಡ್ ಆಫ್ ಕಾರ್ಟೇಜ್ ಮೀನ್ಸ್ ದಿ ಮಿನಿಮಮ್ ಡಿಸ್ಟೆನ್ಸ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಯಾವ ತರ ಟ್ರಾನ್ಸ್ಪೋರ್ಟೇಷನ್? ಸೇ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನಮ್ಮ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಅಲ್ಲಿ ಒಂದು ಆಡಿಟೋರಿಯಂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಸಿಮೆಂಟ್ಗಳು ಅಂದ್ಕೊಳ್ಳಿ, ನಾವು CP ಕಡೆ ಹಿಂದ್ಗಡೆ ಅಲ್ಲಿ ಒಂದು ರೂಮ್ ಇದೆ, ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಅಲ್ಲಿಂದ ಲೇಬರ್ಗಳನ್ನು ಹೊತ್ತುಕೊಂಡು ಬರುವ ಟೈಮಿಗೆ ನಾವು ಲೀಡ್ ಆಫ್ ಕಾರ್ಟೇಜ್ ಅಂತ ಹೇಳ್ತೀವಿ. ಲೀಡ್ ಆಫ್ ಕಾರ್ಟೇಜ್ ಅಂದ್ರೆ ಅಲ್ಲಿಂದ ಇಲ್ಲಿ ಹೊತ್ಕೊಂಡು ಬರೋದು, ಮನುಷ್ಯನ ಮ್ಯಾನ್ಯುಯಲಿ ಹೊತ್ಕೊಂಡು ಬರೋಕೆ ಆ ಡಿಸ್ಟೆನ್ಸ್ಗೆ ನಾವು ಲೀಡ್ ಆಫ್ ಕಾರ್ಟೇಜ್ ಅಂತ ಹೇಳ್ತೀವಿ. ಈ ಡಿಸ್ಟೆನ್ಸ್ ಮಿನಿಮಮ್ ಇರಬೇಕು, ಇದು ಜಾಸ್ತಿ ಇರಬಾರ್ದು, ಮಿನಿಮಮ್ ಇರಬೇಕು. ಸೋ ದಟ್ ಕಾರ್ಟೇಜ್ ಎಕ್ಸ್ಪೆನ್ಸಸ್ ಮೇ ರಿಮೇನ್ ಮಿನಿಮಮ್. ಕಾರ್ಟೇಜ್ ಎಕ್ಸ್ಪೆನ್ಸ್ ಅಂದ್ರೆ ಅಲ್ಲಿಂದ ಇಲ್ಲಿ ತರಲಿಕ್ಕೆ ಲೇಬರ್ ಕಾಸ್ಟ್ ಏನಿದೆ ಅದು ಮಿನಿಮಮ್ ಇರಬೇಕು ಅಂತ. ಸೊ ಕಂಟಿನ್ಯೂ ಮಾಡುವ. ಟು ಅಡಾಪ್ಟ್ ದಿ ಬೆಸ್ಟ್ ಮೋಡ್ ಆಫ್ ವರ್ಕಿಂಗ್. ನೋಡಿ, ಯಾವ ಜಾಬ್ ಲೇಔಟ್ ಸರಿಯಾದ ರೀತಿಯಲ್ಲಿ ಪ್ಲಾನ್ ಆಗಿದ್ರೆ ಏನಾಗುತ್ತೆ, ನಮ್ಗೆ ಗೊತ್ತಿರ್ತದೆ, ಎಗ್ರಿಗೇಟ್ ಇಲ್ಲಿದೆ, ಬ್ರಿಕ್ಸ್ ಇಲ್ಲಿದೆ, ಸಿಮೆಂಟ್ ಇಲ್ಲಿದೆ, ಸ್ಟೀಲ್ ಇಲ್ಲಿದೆ, ಬೇರೆ ಮಟೀರಿಯಲ್ಸ್ ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ವಿ ಕ್ಯಾನ್ ಹ್ಯಾವ್ ಎ ಬೆಸ್ಟ್ ಮೋಡ್ ಆಫ್ ವರ್ಕಿಂಗ್. ದೆನ್ ಟು ಫಿನಿಶ್ ದಿ ವರ್ಕ್ ವಿತ್ ದ ಹೆಲ್ಪ್ ಆಫ್ minimum equipments and machineries. To finish the work with the help of minimum equipments and machineries. ನಾವು ಅಲ್ಲಿ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿದರೆ ಅದರ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಲಿ ಮಷಿನ್ ಅದರದ್ದು ಕರೆಕ್ಟ್ ಆಪ್ಟಿಮಮ್ ಯೂಸ್ ಮಾಡಿಕೊಂಡು ಕೆಲಸವನ್ನು ಫಿನಿಶ್ ಮಾಡಬಹುದು. ಟು ಟೇಕ್ ಮ್ಯಾಕ್ಸಿಮಮ್ ಔಟ್ಪುಟ್ ಫ್ರಮ್ ದಿ ಲೇಬರ್ ಅಂಡ್ ಮಷೀನ್ಸ್. ನೋಡಿ, ಔಟ್ಪುಟ್ ಈಗ ನಮ್ಮ ಡಿಸ್ಟೆನ್ಸ್ ಅಂದ್ಕೊಳ್ಳಿ, ಶಿರ್ವಾಡ್ನಲ್ಲಿ ಲೇಬರ್ಸ್ ಇರ್ತಾರೆ, ನಮ್ಮ ಸೈಟು ಕಾರವಾರದಲ್ಲಿ ಇದೆ. ಈಗ ಅವರು 9 ಗಂಟೆ ಶುರು ಅಂದ್ರೆ ಅಲ್ಲಿಂದ 9 ಗಂಟೆ ಶುರು ಮಾಡ್ತಾರೆ, 9 ರಿಂದ 10 ಬರೀ ಟ್ರಾನ್ಸ್ಪೋರ್ಟಿಗೆ ಆಗೋಯ್ತು, 1 ಗಂಟೆ ಲಾಸ್ ಆಯ್ತು ನಮಗೆ, ಹೌದಲ್ವಾ? ಸೊ ಹತ್ರ ಇದ್ರೆ ಬೇಗ ಬಂದು 9 ಗಂಟೆಗೆ ಕೆಲಸ ಶುರು ಮಾಡಬಹುದು, 6 ಗಂಟೆ ಮಟ್ಟ ಕೆಲಸ ಕಂಪ್ಲೀಟ್ ಮಾಡಬಹುದು. ಇದೇ ರೀತಿಯಲ್ಲಿ ಎಕ್ವಿಪ್ಮೆಂಟ್ಸ್ ಕೂಡ ಎಕ್ವಿಪ್ಮೆಂಟ್ ಹತ್ರ ಇದ್ರೆ ಅನುಕೂಲ ಆಗುತ್ತೆ. ಟು ಪ್ರೊವೈಡ್ ಸೇಫ್ಟಿ ಟು ವರ್ಕರ್ಸ್. ಇದು ಕೂಡ ಅಷ್ಟೇ, ಕರೆಕ್ಟ್ ರೀತಿಯಲ್ಲಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ವರ್ಕರಿಗೂ ಒಂದು ರೀತಿಯಲ್ಲಿ ಸೇಫ್ಟಿ ಕೊಟ್ಟಂಗೆ ಆಗುತ್ತೆ. ಯಾಕಂದ್ರೆ ವರ್ಕರ್ ಝೋನ್ಸ್ ನಾವು ಅವರೆಲ್ಲಿರ್ತಾರೆ ಅದನ್ನು ನಾವು ಬೇರೆ ನಮ್ಮ ಎಕ್ವಿಪ್ಮೆಂಟ್ಸ್ ಇಂದ, ಬೇರೆ ನಮ್ಮ ಸ್ಟೀಲು ಅಥವಾ ಪ್ಲಾಂಟ್ಸ್ ಇಂದ ಬೇರೆ ಅವರಿಂದ ಇವರು ಇರುವ ಜಾಗ ನಾವು ಸಪರೇಟ್ ತಗೊಂಡು ಪ್ಲಾನ್ ಮಾಡಿಕೊಂಡು ಅವರ ಸೇಫ್ಟಿಯನ್ನ ನಾವು ಅಡಾಪ್ಟ್ ಮಾಡ್ಕೋಬಹುದು. ದೆನ್ ಟು ಅವಾಯ್ಡ್ ಡ್ಯಾಮೇಜ್ ಟು ದಿ ನಿಯರ್ ಬೈ ಪ್ರಾಪರ್ಟೀಸ್ ಡ್ಯೂ ಟು ದಿ ಕನ್ಸ್ಟ್ರಕ್ಷನ್. ನೋಡಿ, ಈಗೇನಾಗುತ್ತೆ, ಒಂದು ಸೈಟ್ ಇರ್ತದೆ, ಫಾರ್ ಎಕ್ಸಾಂಪಲ್ ನೀವು ರೋಡ್ ಸೈಡ್ ನಲ್ಲಿ ಒಂದು ಸೈಟ್ ಇರ್ತದೆ, ಅವನೇನ್ ಮಾಡ್ತಾರೆ, ಓನರು ಪ್ರತಿಯೊಂದು ಸಲನೂ ಮಟೀರಿಯಲ್ ತಗೊಂಡು ರೋಡ್ ಮೇಲೆ ಹಾಕ್ಬಿಡ್ತಾನೆ. ಅಲ್ಲಿ ರೋಡ್ ಮೇಲೆ ಮಟೀರಿಯಲ್ ಹಾಕಿ ರೋಡ್ ಹಾಳಾಗಿ ಹೋಗ್ತದೆ, ಎಸ್ವರ್ನು ಅಥವಾ ಬೇರೆಯವ್ರ ಪ್ರಾಪರ್ಟಿ ಹಾಳಾಗಿ ಹೋಗುತ್ತದೆ, ಇದೆಂಟ್ ಇಟ್? ಸೊ ಅವನ ಸರಿಯಾದ ರೀತಿಯಲ್ಲಿ ಸೈಟ್ ಪ್ಲಾನ್ ಎಲ್ಲ ಜಾಬ್ ಲೇಔಟ್ ಮಾಡ್ಕೊಂಡು ಮಾಡಿದ್ರೆ ತನ್ನ ಜಾಗದಲ್ಲೇ ತನ್ನ ಎಲ್ಲ ಮಟೀರಿಯಲ್ ಹಾಕೊಂಡು ಸರಿಯಾದ ರೀತಿಯಲ್ಲಿ ಟೈಮ್ ಟು ಮಟೀರಿಯಲ್ ಸರಿಯಾದ ಟೈಮ್ ಸೇವ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು, ಬೇರೆಯವ್ರದ್ದು ಪ್ರಾಪರ್ಟಿ ಹಾಳು ಮಾಡೋದು ಪ್ರಶ್ನೆನೇ ಬರುವುದಿಲ್ಲ. ಟು ಸ್ಟೋರ್ ಕಾಮನ್ಲಿ ಯೂಸ್ಡ್ ಮಟೀರಿಯಲ್ ನಿಯರ್ ಟು ಈಚ್ ಅದರ್. ಕೆಲವೊಮ್ಮೆ ಫೈನ್ ಅಗ್ರಿಗೇಟ್ ಅಂಡ್ ಕೋರ್ಸ್ ಅಗ್ರಿಗೇಟ್ ಶುಡ್ ಬಿ ಸ್ಟೋರ್ ನಿಯರ್ ಟು ಈಚ್ ಅದರ್, ಹೌದಲ್ಲ? ಸ್ಯಾಂಡ್ ಮತ್ತೆ ಅಗ್ರಿಗೇಟು ಬಹಳ ಹತ್ರ ಇಟ್ಕೊಳ್ಬೇಕು. ಹಾಗೆ ಸಿಮೆಂಟ್ ಅಷ್ಟೇ, ಎರಡನ್ನ ಸ್ಯಾಂಡ್ ಒಂದ್ ಕಡೆ ಒಂದು ಕಾರ್ನರ್ನಲ್ಲಿ, ಸಿಮೆಂಟ್ ಇನ್ನೊಂದು ಕಾರ್ನರ್ನಲ್ಲಿ, 20 mm ಅಗ್ರಿಗೇಟು, ಇನ್ನೊಂದು ಕಾರ್ನರ್ನಲ್ಲಿ 10 mm ಅಗ್ರಿಗೇಟು ಇದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಅದನ್ನ ತಂದು ಮಿಕ್ಸ್ ಮಾಡ್ಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಟು ಸ್ಟೋರ್ ದಿ ಕಾಮನ್ಲಿ ಯೂಸ್ ಮಟೀರಿಯಲ್ ನಿಯರ್ ಟು ಈಚ್ ಅದರ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಈ ಒಂದು ಲೇಔಟ್ ಅನ್ನ ತೋರಿಸಿದೆ, ಇದು ಜಾಬ್ ಲೇಔಟ್. ಇಲ್ಲಿ ಸೆಂಟರ್ ನಲ್ಲಿ ಸೈಟ್, ದಿಸ್ ಇಸ್ ಅ ಸೈಟ್. ಓಕೆ, ಅಂಡ್ ದಿಸ್ ಇಸ್ ದ ಎಕ್ಸೆಸ್ ರೋಡ್, 4 ಕಡೆಯಿಂದ ಎಕ್ಸೆಸ್ ರೋಡ್ ಇದೆ. ಈ ಜಾಗ ನಾನು ರೋಡ್ಗೆ ಬಿಟ್ಟಿದ್ದೇನೆ, ಎಕ್ಸೆಸ್ ರೋಡ್, ಅಪ್ರೋಚ್ ರೋಡ್. ಓಕೆ, ಇಲ್ಲಿ ನಂಬರ್ 5 ಇದು ಮಟೀರಿಯಲ್ ಗುಡೌನ್, ಇಲ್ಲಿ ನಾನು ಮಟೀರಿಯಲ್ಸ್ ಹಾಕ್ತೇನೆ. ನಂಬರ್ 6 ನಲ್ಲಿ ನಾನು ಸ್ಟೋರ್ ರೂಮ್ ಮಾಡ್ತೇನೆ. ನಂಬರ್ 7 ನಲ್ಲಿ ಇಲ್ಲಿ ಸೈಟ್ ಆಫೀಸ್ ಮಾಡ್ತೇನೆ. 8 ರಲ್ಲಿ ನಾನು ಸಿಮೆಂಟ್ ಗುಡೌನ್ ಇಡ್ತೇನೆ. 9 ರಲ್ಲಿ ನಾನು ಎಕ್ವಿಪ್ಮೆಂಟ್ಸ್ ಟು ಸ್ಟೋರ್ ಮಾಡ್ತೇನೆ. ಆಮೇಲೆ 10 ರಲ್ಲಿ ನಾನು ಬ್ರಿಕ್ಸ್, ಬ್ಲಾಕ್ಸ್, ಸ್ಟಾಕಿಂಗ್ ಯಾರ್ಡ್ ಇಲ್ಲಿ ಹಾಕ್ತೇನೆ. 11 ರಲ್ಲಿ ಸ್ಯಾಂಡ್, ಅಗ್ರಿಗೇಟ್ ಸ್ಟಾಕಿಂಗ್ ಯಾರ್ಡ್ ಇಲ್ಲಿ ಮಾಡ್ತೇನೆ. 12 ರಲ್ಲಿ ಫಾರ್ಮ್ ವರ್ಕ್ ಅಂಡ್ ಸ್ಕ್ಯಾಫೋಲ್ಡಿಂಗ್ ಯಾರ್ಡ್ ಇಡ್ತೇನೆ.
16ರಲ್ಲಿ ಎಷ್ಟು ಬಂತು 17 13ರಲ್ಲಿ 13 ಎಲ್ಲಿ ಹೋಯ್ತು 13ರಲ್ಲಿ ಇಲ್ಲಿ ಬೋರ್ವೆಲ್ ಇಲ್ಲಿ ನೀರಿನ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ 14 ಅಂದ್ರೆ ಟೆಂಪರರಿ ವಾಟರ್ ಟ್ಯಾಂಕ್ ಓಕೆ ಇಲ್ಲಿ ಒಂದು ಟೆಂಪರರಿ ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಟ್ ಮಾಡ್ತೀನಿ ಆಮೇಲೆ 15ರಲ್ಲಿ ಟಾಯ್ಲೆಟ್ ಇದೆ 16ರಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇದೆ ಈ ತರ ನಾನು ಜಾಬ್ ಲೇಔಟ್ ಅನ್ನ ಟು ದಿ ಸ್ಕೇಲ್ ಪ್ರಿಪೇರ್ ಮಾಡ್ತೀನಿ ಅಂದ್ರೆ ನಾಳೆ ಎಲ್ಲವನ್ನೂ ಸ್ಟಾಕ್ ಮಾಡ್ಲಿಕ್ಕೆ ವ್ಯವಸ್ಥಿತವಾದ ಒಂದು ಮೆಥಡ್ ಇರ್ತದೆ ಮತ್ತೆ ಕನ್ಸ್ಟ್ರಕ್ಷನ್ಗೂ ಇದು ಬಹಳ ಅನುಕೂಲ ಆಗುತ್ತೆ ಈಸಿ ಆಗ್ತದೆ ಓಕೆ ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ okay job layout is the plan drawn to a scale before starting the project showing the area available for office warehouse storage of materials equipments workshop fabrication yard etc andre in other words idenidu this is a plan job layout is a plan okay point number 1 job layout is a plan drawn to the scale it is not simply drawn by hand it is drawn to a scale ತಗೊಂಡು 1:500 1:1000 ಸ್ಕೇಲ್ ತಗೊಂಡು ಓಕೆ ಡ್ರಾನ್ ಟು ಎ ಸ್ಕೇಲ್ ಅದು ಏನು ತೋರಿಸಿದಾರೆ ಅರ್ಥದಲ್ಲಿ ಅದರೊಳಗೆ ಏನು ತೋರಿಸ್ತಾರೆ ಆ ಪ್ಲಾನ್ ನಲ್ಲಿ ಎಲ್ಲಿ ನಿಮ್ಮ ಸೈಟ್ ಆಫೀಸ್ ಇರಬೇಕು ವೇರ್ ಹೌಸ್ ಎಲ್ಲಿರಬೇಕು ಸ್ಟೋರೇಜ್ ಆಫ್ ಮಟೀರಿಯಲ್ಸ್ ಎಲ್ಲಿರಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲಿರಬೇಕು ವರ್ಕ್ಶಾಪ್ ಎಲ್ಲಿರಬೇಕು ಫ್ಯಾಬ್ರಿಕೇಶನ್ ಯಾರ್ಡ್ ಎಲ್ಲಿರಬೇಕು ಇದೆಲ್ಲವನ್ನು ಆ ಪ್ಲಾನ್ ನಲ್ಲಿ ಸ್ಕೇಲ್ ನಲ್ಲಿ ತೋರಿಸುತ್ತಾರೆ the area allotted for each item should be such that the time consumed in materials carrying materials to project is minimum ನೋಡಿ ಇಲ್ಲಿ time is most important time consumed is less here the job layout ಮಾಡೋ ಉದ್ದೇಶನೇ to save the time okay yes next is ನಾನು ಇದನ್ನು ಹೇಳ್ತೀನಿ ಎಂಡಿಗೆ ಬರ್ತೀನಿ now what are the factors affecting the job layout so here first is nature and type of the work ಅಂದ್ರೆ the nature and type of the work determine the size of the project camp okay for example ಈಗ ರೋಡ್ ಆಗಿದೆ ಸಣ್ಣ ಕ್ಯಾಂಪ್ ಇಟ್ಕೊಂಡು ನಾವು ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ ಎನಿವೇ ಅದು ಪರ್ಮನೆಂಟ್ ಅಲ್ಲ ಸೆಮಿ ಪರ್ಮನೆಂಟ್ ಟೈಪ್ ಇರ್ತವೆ ಬಟ್ ಅದು ಅಷ್ಟು ಮಾಡೋದಿಲ್ಲ ಜಸ್ಟ್ ಲೈಕ್ ಬೋಲ್ಟ್ ನಟ್ ಅಂಡ್ ಬೋಲ್ಟ್ ಸಿಸ್ಟಮ್ ಮಾಡ್ಕೊಂಡು ರೋಡ್ ಆಗಿದ್ರೆ ಅಲ್ಲೇ ಮಾಡ್ಕೊಂಡು ಇಮಿಡಿಯೇಟ್ಲಿ ಕಂಪ್ಲೀಟ್ ಆದ್ಮೇಲೆ ಒಂದು ತಿಂಗಳು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗ್ಬೇಕಾಗತ್ತೆ ಅದನ್ನ ಡಿಸ್ಮೆಂಟಲ್ ಮಾಡ್ಕೊಂಡು ಮುಂದೆ ಹಾಕ್ತಾ ಹೋಗ್ತಾರೆ ರೋಡ್ ಆಗಿದ್ರೆ ಅದೇ ರೀತಿಯಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಥವಾ ಯಾವುದೋ ಒಂದು ಡ್ಯಾಮ್ ಆಗಿದ್ರೆ ಅಲ್ಲೇ ಇರ್ತದೆ ಮತ್ತೆ ಬೇರೆ ಸೈಟ್ ಚೇಂಜ್ ಆಗೋದಿಲ್ಲ ಹೀಗಾಗಿ ನಾವು ಪಕ್ಕಾ ಅಲ್ಲಿ ಸೆಮಿ ಟೆಂಪರರಿ ಸ್ಟ್ರಕ್ಚರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಸೊ ಸೆಕೆಂಡ್ ಪಾಯಿಂಟ್ ಲೊಕೇಶನ್ ಆಫ್ ದಿ ಪ್ರಾಜೆಕ್ಟ್ ಎಲ್ಲಿದೆ the job layout is determined by the location such as the distance of the project from the main highway and railways and topographical feature such as rainfall snowfall etc ನೋಡಿ ಹೈವೇದಿಂದ ಎಷ್ಟು ದೂರ ಇದೆ ರೈಲ್ವೇದಿಂದ ರೈಲ್ವೆ ನಮ್ಗೆ ಯಾಕೆ ಬೇಕಾಗುತ್ತೆ ಮಟೀರಿಯಲ್ ತರಲಿಕ್ಕೆ ಓಕೆ ಮಟೀರಿಯಲ್ ತರಲಿಕ್ಕೆ ಅನುಕೂಲ ಆಗುತ್ತೆ ಸ್ಟೀಲು ಸಿಮೆಂಟು ಸ್ಯಾಂಡು 10 mm aggregate 20 mm aggregate ಇವೆಲ್ಲ ರೋಡ್ನಿಂದ ಬರಬೇಕಾಗುತ್ತೆ ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಹೈವೇಸ್ ಅಂಡ್ ರೈಲ್ವೇಸ್ ಆಲ್ಸೋ ಟೊಪೋಗ್ರಫಿಕಲ್ ಫೀಚರ್ ಸಚ್ ಎಸ್ ರೈನ್ಫಾಲ್ snowfall etc this method of execution of the project it also depends on whether the project you are executing by using departmental labors okay whether you are executing by departmentally or through contract agency departmental andre you are engineer you will get some subcontractors okay labor contract ಇಟ್ಕೊಂಡು ನೀವೇ ಕೆಲಸ ಮಾಡೋದು ಹಾಗೆ ಮಾಡ್ತಿರೋ ಅಥವಾ ಪೂರ್ತಿ ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಮಾಡ್ತಿರೋ ಅದರ ಮೇಲೆ ಕೂಡ ಡಿಪೆಂಡ್ ಇದೆ ನೇಚರ್ ಆಫ್ ದಿ ಗ್ರೌಂಡ್ ಶುಡ್ ಬಿ ಸ್ಟ್ರಾಂಗ್ ಟು ಕನ್ಸ್ಟ್ರಕ್ಟ್ ದಿ ಪ್ಲಾಂಟ್ಸ್ ದೆನ್ ಅವೈಲಬಿಲಿಟಿ ಆಫ್ ನೆಸೆಸರಿ ಫೆಸಿಲಿಟೀಸ್ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಸಿವೇಜ್ ಡಿಸ್ಪೋಸಲ್ ಎಕ್ಸೆಟ್ರಾ ನೆಕ್ಸ್ಟ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಪ್ಲಾಂಟು ಮಷಿನರೀಸು ಎಕ್ವಿಪ್ಮೆಂಟ್ಸು ಮ್ಯಾನ್ ಪವರ್ಸು ಎಕ್ಸೆಟ್ರಾ ಅವೈಲಬಿಲಿಟಿ ಆಫ್ ಮೆಡಿಸಿನ್ಸ್ ಆ್ಯಂಡ್ medical facilities these are the availability of recreation facilities recreation ಅಂದ್ರೆ ಗ್ರೌಂಡ್ ಆಟ ಆಡ್ಲಿಕ್ಕೆ ಚಿಕ್ಕ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಗ್ರೌಂಡ್ ವಾಕಿಂಗ್ ಮಾಡ್ಲಿಕ್ಕೆ ಅಂತದೆಲ್ಲ ಸೊ ಅಡ್ವಾಂಟೇಜ್ ಆಫ್ ದ ಜಾಬ್ ಲೇಔಟ್ ಈಸ್ ಒನ್ ಈಸ್ to store the construction material as near the place of their utilization as possible to save the time in delivering the constructional material at the site to safeguard the construction material from the damage and deterioration to keep the lead of cartage minimum lead of cartage ಅಂದ್ರೆ ಮಟೀರಿಯಲ್ ಹೊತ್ಕೊಂಡು ಹೋಗೋದು ಓಕೆ ಅದು ಮ್ಯಾನ್ಯುಯಲಿ ಇರಲಿ ಅಥವಾ ಸಣ್ಣ ತಳ್ಳುವ ಗಾಡಿನೂ ಇರಬಹುದು ಅಡ್ವಾಂಟೇಜಸ್ ಆಫ್ ಪರ್ಪಸ್ ಆಫ್ ಜಾಬ್ ಲೇಔಟ್ ಟು ಅಡಾಪ್ಟ್ ದಿ ಬೆಸ್ಟ್ ಮೋಡ್ ಆಫ್ ವರ್ಕಿಂಗ್
to finish the work within the help of minimum equipment and machinery, to take maximum output from the labor and machines, to provide safety to the workers, to avoid damage to the nearby properties due to the construction, and to store commonly used material near to each other. For example, fine sand and the sand and aggregate and cement, etc. etc. So this is the job layout. So here ಸೆಂಟರ್ನಲ್ಲಿ ಸೈಟ್ ಇಟ್ಕೊಂಡಿದ್ದೀವಿ, ಸೈಡ್ನಲ್ಲಿ ಫುಲ್ ಅಪ್ರೋಚ್ ರೋಡ್ ಇದೆ, ಆಮೇಲೆ ಬೇರೆ ಯೂನಿಟ್ಗಳು ಸೈಡ್ನಲ್ಲಿ ಸಿಸ್ಟಮೆಟಿಕಲಿ ಯಾವುದೇ ಯೂನಿಟ್ಗಳನ್ನು ಡಿಸ್ಟರ್ಬ್ ಆಗದೆ ಲೇಬರ್ಸ್ಗಳನ್ನು ಅವ್ರ ಸೇಫ್ಟಿ ಇರುವಂತೆ ಎಲ್ಲ ಮಟೀರಿಯಲ್ಸ್ಗಳನ್ನು ಬೇಗ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಬೇಗ ಹೊತ್ಕೊಂಡು ಸೈಟಿಗೆ ಹೋಗುವಂತೆ ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ now we'll have some questions. Okay, this is a question. The job layout can be defined as a site drawing of the proposed construction showing what? The location of the entry, material stores and stocks, plants and equipments and site offices, all of the above. Guess ಮಾಡಿ. Job layout can be defined as a site drawing of the proposed construction showing the location, material store and stocks, plant and equipments, all of the above. Yes, guess? Yes, absolutely correct. It is all of the above. Next question. Factors affecting the job layout is, okay, nature and type of the work, location of the project, method of execution of the project, and availability of resources, and D is all of the above. Yes, guess please. It is all of the above. Correct. Factor affecting the job layout is nature and type of the work, location of the project, method of execution, and availability of resource. All of the above is correct answers. Now the objectives of job layout is to use the modern technology in construction. The objectives of the job layout is to use the modern construction in job layout. This has nothing to do with the modern construction. It is a false. Next, the objective of job layout is to save time in delivering the construction material at a